ಹಾಯ್ ಹಲೋ ನಮಸ್ಕಾರ. ನಾನು ವಿಜಯ್ ವಿಡಿಯೋ ಮೇಕರ್. ಇವತ್ತಿನ ಹೊಸ ವಿಷಯ ಏನಪ್ಪ ಅಂತ ಅಂದರೆ ಶಾರ್ಟ್ಸ್ ವಿಡಿಯೋ. ಯೂಟ್ಯೂಬಲ್ಲಿ ಶಾರ್ಟ್ ವಿಡಿಯೋ ಹೇಗಪ್ಪ ಅಪ್ಲೋಡ್ ಮಾಡಬೇಕು ಅಂತ ನಿಮಗೆ ಗೊತ್ತಿದೆ. ಬಟ್ ಆದರೆ ಯಾವ ರೀತಿಯಾಗಿ ಹ್ಯಾಶ್ಟ್ಯಾಗ್ಸ್ ಬಳಸಬೇಕು ಅನ್ನೋದೇ ನಿಮಗೆ ಗೊತ್ತಿಲ್ಲ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತಕ್ಕಂಥ ಮೂರು ಹ್ಯಾಶ್ಟ್ಯಾಗ್ಸ್ ಬಳಸಿದ್ರೆ ಮತ್ತು ಒಂದು ಟ್ರಿಕ್ಸ್ ಇದೆ, ಅದನ್ನು ಕೂಡ ಹೇಳ್ಕೊಡ್ತೇನೆ. ಅದನ್ನು ಬಳಸಿದ್ರೆ ನಿಮ್ಮ ಶಾರ್ಟ್ ವಿಡಿಯೋಸು ತುಂಬಾ ವೈರಲ್ ಆಗಿ ಕಿತ್ಕೊಂಡು ಹೋಗುತ್ತೆ ಗುರು. ಇದೇನು ಗುರು, ಇದು ನಿಜನಾ ಸುಳ್ಳ ಅಂತ ನಿಮಗೆ ಡೌಟ್ ಆಗಿರ್ಬೋದು. ಹೌದು, ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ನಿಮಗೆ ನಿಜ ಅನಿಸುತ್ತೆ. ಯಾಕಂದರೆ ನಾನು ಹೇಳ್ತಿರೋ ಹೊಸ ಟ್ರಿಕ್ಸ್ ಇದು. ನೀವು ಆಲ್ಮೋಸ್ಟ್ ಎಲ್ಲೂ ನೋಡಿರಲ್ಲ, ಬಟ್ ಈ ವಿಡಿಯೋದಲ್ಲಿ ನೋಡಿ ನೀವು ಅದೇ ರೀತಿಯಾಗಿ ಕಾಪಿ ಮಾಡಿಕೊಂಡು ಪೇಸ್ಟ್ ಮಾಡಿಕೊಂಡು ಮತ್ತು 3 ಹ್ಯಾಶ್ಟ್ಯಾಗ್ಸ್ನ ಬಳಸಿದ್ರೆ ನಿಮ್ಮ ವಿಡಿಯೋನು ಕಿತ್ಕೊಂಡು ಹೋಗುತ್ತೆ. ಕಿತ್ಕೊಂಡು ಹೋಗಲಿಲ್ಲ ಅಂದ್ರೆ ನಾರ್ಮಲ್ ವ್ಯೂಸ್ ಆದರೂ ಬಂದೇ ಬರುತ್ತೆ ಗುರು. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡೋಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲೈಕ್ನ ಕ್ಲಿಕ್ ಮಾಡಿ. ಮೊದಲನೇದಾಗಿ ನಾವು ಯೂಟ್ಯೂಬ್ನ ಓಪನ್ ಮಾಡ್ಕೊಳ್ಳೋಣ. ಕೆಳಗಡೆ ಪ್ಲಸ್ ಮಾರ್ಕ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಅಲೋ ಕೊಟ್ಬಿಡಿ. ನೆಕ್ಸ್ಟ್ ಏನಪ್ಪ ಅಂತ ಅಂದರೆ ನೀವು ಯಾವ ವಿಡಿಯೋ ಅಪ್ಲೋಡ್ ಮಾಡಬೇಕಾಗಿರುತ್ತೋ ಆ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆದಷ್ಟು ನೀವು ಬೇಗ ಅಂದರೆ ಕ್ಲಾರಿಟಿ ಇರ್ತಕ್ಕಂಥ ವೀಡಿಯೋನೇ ಅಪ್ಲೋಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು ವೀಡಿಯೋ ಅಂದರೆ ಡ್ಯಾನ್ಸಿಂಗ್ ವೀಡಿಯೋನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದು ಸೆಲೆಕ್ಟ್ ಮಾಡ್ಕೊಂಡಿದ್ದು ನೆಕ್ಸ್ಟ್ ಏನು ಮಾಡಬೇಕು. ಇದು ಸ್ವಲ್ಪ ಲೇಟ್ ಆಗ್ತಿದೆ, ನಿಮಗೆ ತೋರಿಸ್ಬೇಕಂತ ನಾನು ನಾರ್ಮಲ್ ಇದರಲ್ಲಿ ಯೂಟ್ಯೂಬ್ ಚಾನಲಲ್ಲಿ ಕ್ರಿಯೇಟ್ ಮಾಡಿಬಿಟ್ಟು ಮತ್ತು YT ಸ್ಟುಡಿಯೋನು ನಾರ್ಮಲ್ ಇದರಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು ಒಂದು ಇದು ಮಾಡ್ಕೊಂಡ್ವಿ, ಏನು ಸೆಲೆಕ್ಟ್ ಮಾಡ್ಕೊಂಡಿದ್ದ ತಕ್ಷಣ ಟೈಟಲ್ ಇರುತ್ತೆ. ನೀವು ಯಾವ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀರೋ ಆ ವಿಡಿಯೋ ಟೈಟಲ್ ಕೊಡಿ. ನಾನು ಸದ್ಯಕ್ಕೆ ಡ್ಯಾನ್ಸಿನ ವಿಡಿಯೋ, ಅದನ್ನು ನಾನು ಡ್ಯಾನ್ಸ್ ವೀಡಿಯೋಸ್ ಅಥವಾ ಡ್ಯಾನ್ಸ್ ವಿಡಿಯೋ ಅಂತ ಟೈಪ್ ಮಾಡ್ತಾಯಿದ್ದೀನಿ. ನೀವು ಯಾವ ವಿಡಿಯೋ ಇರುತ್ತೋ ಆ ವಿಡಿಯೋದು ನೀವು ಬೇಕಿದ್ರೆ ಇದು ಮಾಡ್ಬೋದು. ಮತ್ತು ಹ್ಯಾಶ್ಟ್ಯಾಗ್ಸು ಏನು ಬಳಸ್ತಾ ಇದ್ದೀನಿ, ಯೂಟ್ಯೂಬ್ ಶಾರ್ಟ್ಸ್ ಅಂತ. ಮತ್ತು ಇನ್ನೊಂದು ಹ್ಯಾಶ್ಟ್ಯಾಗ್ಸು ಬರೀ ಶಾರ್ಟ್ಸ್ ಅಂತ ಇರುತ್ತೆ. ಅಲ್ಲಿ ಹ್ಯಾಶ್ಟ್ಯಾಗ್ಸ್ ಕಾಣಿಸುತ್ತೆ, ಅದನ್ನೇ ಕ್ಲಿಕ್ ಮಾಡಿ, ಯಾಕಂದರೆ ತಪ್ಪುಗಳು ಆಗಲ್ಲ. ನೆಕ್ಸ್ಟು ಏನು, ನೆಕ್ಸ್ಟು ಇಟ್ಸ್ ನಾಟ್ಸ್ ಮೇಡ್ ಫಾರ್ ಕಿಡ್ಸ್ ಅಂತ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಆಲ್ಟರ್ಡ್ ಕಂಟೆಂಟ್ ಅಂತ ಇರುತ್ತೆ, ಅದನ್ನು ಕೂಡ ನಾನು ಎಸ್ ಅಂತ ಕೊಟ್ಟಿದ್ದೀನಿ, ನೀವು ಎಸ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟು ಏನು, ಅಲ್ಲಿ ಡ್ಯಾನ್ಸ್ ವೀಡಿಯೋ ಅಂತ ನಾವು ಟೈಟಲ್ ಕೊಟ್ಟಿರ್ತೀವಲ್ಲ ಅದನ್ನು ಕಾಪಿ ಮಾಡ್ಕೋಬೇಕು. ನೀವು ಯಾವ್ಯಾವ ವೀಡಿಯೋಗೆ ಕೊಟ್ಟಿರ್ತೋ ಅದನ್ನು ನೀವು ಕಾಪಿ ಮಾಡ್ಕೊಳ್ಳಿ. ಈ ಕಾಪಿ ಆದ ತಕ್ಷಣ ಯೂಟ್ಯೂಬಿಂದ ಬಂದುಬಿಟ್ಟು ಗೂಗಲಲ್ಲಿ ಹೋಗಿ ಏನು ಟೈಪ್ ಮಾಡಬೇಕು ಅಂದರೆ ಟ್ಯೂಬ್ ರ್ಯಾಂಕರ್ ಹ್ಯಾಶ್ಟ್ಯಾಗ್ಸ್ ಜನರೇಟರ್. ಆ ರೀತಿಯ ಕ್ಲಿಕ್ ಮಾಡಿ, ವೆಬ್ಸೈಟ್ ಕಾಣಿಸುತ್ತೆ, ಆ ವೆಬ್ಸೈಟನ್ನು ನೀವು ಕ್ಲಿಕ್ ಮಾಡಿ. ಮೇಲ್ಗಡೆ ಕಾಣಿಸ್ತಿರೋ ಆ ವೆಬ್ಸೈಟ್ನ ಕ್ಲಿಕ್ ಮಾಡಿ. ಅದು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಇದು ಬರುತ್ತೆ, ಸರ್ಚಿಂಗ್ ವೆಬ್. ಆ ಸರ್ಚಿಂಗ್ ವೆಬ್ ಮೇಲೆ ಕಾಣಿಸ್ತಾ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ ನೀವು ಕಾಪಿ ಮಾಡ್ಕೊಂಡಿರೋ ವರ್ಡ್ ಏನಿದೆಯೋ ಅದನ್ನು ಇಲ್ಲಿ ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಿದ ಕೂಡಲೇ ಏನೋ ನಿಮಗೆ ಹ್ಯಾಶ್ಟ್ಯಾಗ್ಸು ತುಂಬಾ ಹ್ಯಾಶ್ಟ್ಯಾಗ್ಸ್ ಬರುತ್ತೆ. ಅದರಲ್ಲಿ ಕೇವಲ ಅಂದರೆ ಮಿನಿಮಮ್ 15 ತೊಗೋಬೇಕು, ಮ್ಯಾಕ್ಸಿಮಮ್ ತೊಗೋಬಾರ್ದು. 15 ಮೇಲ್ಗಡೆ ತೊಗೊಂಡ್ರೆ ನಿಮಗೆ ಹ್ಯಾಶ್ಟ್ಯಾಗ್ಸ್ ನೆಕ್ಸ್ಟ್ ಟೈಮ್ ಕೊಡಲ್ಲ ಅವರು. ಹಾಗಾಗಿ ಮಿನಿಮಮ್ ಅಂದರೆ ಮ್ಯಾಕ್ಸಿಮಮ್ಮು ಅಂದರೆ 15ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸದ್ಯಕ್ಕೆ ನೀವು 15 ಸೆಲೆಕ್ಟ್ ಮಾಡ್ಕೊಳ್ಳಿ. ಕೆಳಗಡೆ ಕಾಪಿ ಅಂತ ಇರುತ್ತೆ, ಅದನ್ನು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿಕೊಂಡು ನಿಮ್ಮ YT ಸ್ಟುಡಿಯೋ ಅಂದರೆ ನಿಮ್ಮ ಯೂಟ್ಯೂಬ್ನ ಯಾವ YT ಸ್ಟುಡಿಯೋ ಇರುತ್ತೆ ಆ YT ಸ್ಟುಡಿಯೋಗೆ ಬನ್ನಿ. ವಿಡಿಯೋ ಅಲ್ಲಿ ಕಾಣಿಸ್ತಾ ಇರುತ್ತೆ, ಅಂದರೆ ಅಪ್ಲೋಡ್ ಆಗಿರುತ್ತೆ ಅಥವಾ ಆಗ್ತಾ ಇರುತ್ತೆ. ಅಲ್ಲಿ ಪೆನ್ಸಿಲ್ ಮಾರ್ಕ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನೆಕ್ಸ್ಟಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ಸ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನೀವು ಏನು ಡ್ಯಾನ್ಸ್ ವೀಡಿಯೋನ ಅದನ್ನು ಒಂದ್ಸರಿ ಡ್ಯಾನ್ಸ್ ವೀಡಿಯೋ ಅಂತ ಏನು ಮಾಡಿ ಟೈಪ್ ಮಾಡಿಬಿಡಿ. ಮತ್ತು ಕೆಳಗಡೆ ಬನ್ನಿ, ಒಂದು 3-4 ಸ್ಟೆಪ್ಸ್ ಕೆಳಗಡೆ ಬಂದು ಫಸ್ಟು ಶಾರ್ಟ್ಸ್ ಅಂತ ಹಾಕಿ, ಶಾರ್ಟ್ಸ್ ಮತ್ತು ಶಾರ್ಟ್ಸ್ ಫೀಡ್ ಅಂತ ಕೆಳಗಡೆ ಬರ್ತಾ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಮತ್ತು ನೆಕ್ಸ್ಟು ಥರ್ಡ್ ಹ್ಯಾಶ್ಟ್ಯಾಗ್ಸ್ ಏನಂದರೆ ಶಾರ್ಟ್ಸ್ ವೈರಲ್ ಅಂತ. ಇವು 3 ಹ್ಯಾಶ್ಟ್ಯಾಗ್ಸು ಇಂಪಾರ್ಟೆಂಟು. ನೆಕ್ಸ್ಟು ನೀವು ಕಾಪಿ ಮಾಡ್ಕೊಂಡಿರ್ತೀರಲ್ಲ ವೆಬ್ಸೈಟಲ್ಲಿ, ಅದನ್ನು ಇಲ್ಲಿ ಕ್ಲಿಕ್ ಮಾಡಿ. ಒಂದು 15 ಹ್ಯಾಶ್ಟ್ಯಾಗ್ ಇದು ಮಾಡಿಬಿಟ್ಟು ಸೇವ್ ಅಂತ ಇರುತ್ತೆ ಮೇಲ್ಗಡೆ, ಅದನ್ನು ಸೇವನ್ನು ಕ್ಲಿಕ್ ಮಾಡಿ. ನಿಮ್ಮ ವಿಡಿಯೋ ಇಲ್ಲಿಗೆ ಅಪ್ಲೋಡ್ ಆಯಿತು. ಈ ರೀತಿಯಾಗಿ ಬಳಸಿದ್ರೆ ನಿಮ್ಮ ವಿಡಿಯೋ ವೈರಲ್ ಆಗುತ್ತೆ. ಇದೇ ರೀತಿ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ ಬಸ್ಸು.